ರಾಜ್ಯ ರಾಜಧಾನಿ ಬೆಂಗಳೂರಲ್ಲೊಂದು ಅಮಾನುಷ ಘಟನೆ. ಬೋಟ್ ಕಾಲಿನಲ್ಲಿ ಒದ್ದು ವಿಕೃತಿ ಮೆರೆದ ಬಟ್ಟೆ ಅಂಗಡಿ ಮಾಲೀಕ. ಬೆಂಗಳೂರು ಅವೆನ್ಯೂ ರಸ್ತೆಯ ಮಾಯಾ ಸಿಲ್ಕ್ ಸ್ಯಾರೀಸ್ ಅಂಗಡಿ ಮಾಲೀಕನ ಕ್ರೌರ್ಯ. ಅಂಗಡಿ ಮಾಲೀಕ ಬಾಬುಲಾಲ್ ಸಿಬ್ಬಂದಿಯಿಂದ ಥಳಿತ. ಮಹಿಳೆ ಅಂಗಡಿಯಲ್ಲಿ ಸೀರೆ ಕದ್ದಿದ್ರು ಎಂದು ಥಳಿತ. ಮಹಿಳೆಯನ್ನ ಎಳೆದಾಡಿ ಖಾಸಗಿ ಅಂಗಾಂಗಕ್ಕೆ ಒದ್ದ ಮಾಲೀಕ. ನೋವಿನಿಂದ ಅಂಗಲಾಚಿಕೊಂಡ್ರು ಬಿಡದ ಪಾಪಿ ಮಾಲೀಕ. ಇನ್ನು ಮಹಿಳೆಗೆ ಥಳಿತದ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆ ಹಿಡಿದು ವಿಡಿಯೋ ವೈರಲ್ ಆಗಿದೆ. ಮಗನ ಎದುರೇ ಮಹಿಳೆಗೆ ಮನ ಬಂದಂತೆ ಥಳಿತ. ಬೆಂಗಳೂರು ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ವರದಿ ವೇದಮೂರ್ತಿ, ಬೆಂಗಳೂರು. ಎಲ್ಲಿ ಸ್ತ್ರೀಯರನ್ನ ಗೌರವಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತವೆ ಅಂತ ಹೇಳ್ಬಿಟ್ಟು ನಮ್ಮ ಸಂಸ್ಕೃತಿ ಇದು, ನಮ್ಮ ದೇಶದ ಮತ್ತು ನಾಡಿನ ಸಂಸ್ಕೃತಿ. ಇವತ್ತೇನು ಎಷ್ಟು ದೊಡ್ಡ ಅನ್ಯಾಯ ಆಗಿದೆ ಅಂದರೆ, ಒಂದು ಮಹಿಳೆನ ಸುಮಾರು 8 ರಿಂದ 10 ಜನ ಮಾರ್ವಾಡಿಗಳು ರೋಡಲ್ಲಿ ಗಲ್ಲಿಲಿ ಈ ಪುಡಿ ರೌಡಿಗಳು ಸಿನಿಮಾ ಶೈಲಿಯಲ್ಲಿ ಏನು ರೌಡಿಗಳನ್ನ ಹೊಡೆಯುವಂಥ ಕೆಲಸ ಒಂದು ಸಿನಿಮಾ ಶೈಲಿಯಲ್ಲಿ ಏನು ಮಾಡ್ತಾರೆ, ಸುಮಾರು ಒಂದು 4-5 ರೋಡಲ್ಲಿ ಅಟ್ಟಾಡಿಸ್ಕೊಂಡು ಫೈಟ್ ಹೊಡ್ಕೊಂಡು ಶೂ ಕಾಲಲ್ಲೆಲ್ಲ ಹೊಡ್ಕೊಂಡು ಗುಪ್ತಾಂಗಗಳಿಗೆಲ್ಲ ಮುಟ್ಬಿಡು ಮೇಡಮ್ ಗುಪ್ತಾಂಗಗಳಿಗೆಲ್ಲ ಕಾಲ ಹೊಡೆಯುವಂಥದ್ದು, ಚಪ್ಪಲಿ ಶೂ ಕಾಲಲ್ಲಿ ಹೊಡೆಯುವಂಥ ಕೆಲಸ ಇವರೇನು ಈ ಅಂಗಡಿ ಮಾಯಾ ಸಿಲ್ಕ್ ಸ್ಯಾರೀಸ್ ಈ ಅಂಗಡಿಯ ಮಾಲೀಕ ಮಾಡಿದರೆ. ಇದು ರಾಜ್ಯಕ್ಕೆ ಈ ರಾಜ್ಯದ ಕನ್ನಡಿಗರ ಮತ್ತು ಈ ರಾಜ್ಯದ ಮಹಿಳೆಯರಿಗೆ ಅವಮಾನ ಮಾಡೋ ರೀತಿ. ಇದನ್ನ 5 ದಿನ ಆದ್ರೂ ಯಾರ ಗಮನಕ್ಕೂ ಬಂದಿಲ್ಲ. ಇದು ವಿಪರ್ಯಾಸ. ಇದು ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟಿಗೆ ಒಂದು ಹೆಣ್ಮಗಳನ್ನ ಗಲ್ಲಿಲಿ ಹೊಡಿತಾ ನಾವು ಬಂದು ಒಂದು ಅರ್ಧ ಗಂಟೆ ಕುತ್ಕೊಳ್ತಾ ಇದ್ದಂಗೆ ಸಂಘಟನೆಯವ್ರು ಬಂದರು ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಬಂದರು. 5 ದಿನ ಆಗಿದೆ ಆ ಹೆಣ್ಮಕ್ಳಿಗೆ ಗಲ್ಲಿಲಿ ರೌಡಿಗಳು ಹೊಡೆದಾಡ್ತಾರಲ್ಲ, ಆ ರೀತಿ ಆ ಹೆಣ್ಮಕ್ಳಿಗೆ 10-15 ಜನ ಸೇರಿಕೊಂಡು ಗುಪ್ತಾಂಗಗಳಿಗೆಲ್ಲ ಮುಟ್ಕೊಂಡು ಹೊಡಿಬಾರ ಜಾಗಕ್ಕೆಲ್ಲ ಹೊಡೆದು ಶೂಗಳಲ್ಲಿ ತುಳಿದು ಏನೋ ಒಂದು ಎದೆಭಾಗವರೆಗೆ ಆ ಎದೆಭಾಗಕ್ಕೆಲ್ಲ ಕಾಲಲ್ಲಿ ತುಳಿದ್ಬಿಟ್ಟು ಇವನ ಒಂದು ದುರಹಂಕಾರ ತೋರಿಸಿದ್ದಾರೆ. ನಾವು ಅತಿ ಶೀಘ್ರದಲ್ಲೇ ಇವನಿಗೆ ಏನಾದರೂ ಅರೆಸ್ಟ್ ಆಗ್ಬಿಟ್ಟು ಬಂಧನಕ್ಕಾಗಿ ಇವನೇನಾದರೂ ಜೈಲಿಗೆ ಹೋಗಿಲ್ಲ ಅಂತಾದರೆ ಚಿಕ್ಕಪೇಟೆ ಇಡೀ ಚಿಕ್ಕಪೇಟೆನೇ ಬಂದ್ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಮಾಡಿ ನಾವು ಅಲ್ಲೇ ಧ್ವನಿ ಎತ್ತವ್ರು, ನೀವು ಅರೆಸ್ಟ್ ಮಾಡ್ತೀರಾ ಮಾಡಿ, ಕೇಸ್ ಹಾಕ್ತೀರಾ ಮಾಡಿ, ನಾವಿಲ್ಲೇ ಪ್ರಾಣ ಬಿಡ್ತೀವಿ. ಒಂದು ಹೆಣ್ಣು ಮಕ್ಕಳಿಗೆ ಕಳಿಸಿದ್ದಾರೆ, ಇಲ್ಲೇ ಪ್ರಾಣ ಬಿಡ್ತೀವಿ. ಹೋದ್ರೆ ಪರವಾಗಿಲ್ಲ, ನ್ಯಾಯ ಬೇಕು ನಮ್ಗೆ. ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ, ಒಂದು ನ್ಯಾಯ ಬೇಕು. ಇವತ್ತು ಜೈಲಲ್ಲಿದ್ದಾರೆ ಈಚೆ ಬರಬೇಕು. ನೋಡಿ, ಹೊಡೆದ್ಬಿಟ್ಟು ಆ ಮಟ್ಟಿಗೆ ಹೊಡೆದು ಒಂದು ಏನೋ ಕೊಲೆ ಪ್ರಯತ್ನ ಎಲ್ಲ ಆಗಿದೆ. ಎಲ್ಲೋ ಒಂದು ಕಡೆ ಇದು ಆ ಹೆಣ್ಮಗಳಿಗೆ ಮಾನಭಂಗ ಮಾಡೋದಷ್ಟು ಶ್ರಮ ಇದು. ದಯವಿಟ್ಟು ಏನು ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗಲಕ್ಷ್ಮಿ ಅವರೇ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರೇ, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರೇ, ಮತ್ತು ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಪರಮೇಶ್ವರ್ ಅವರೇ, ಮತ್ತು ಏನು IGP ಆಗಿರ್ತಕ್ಕಂಥ ಸಲೀಂ ಸರ್, ಮತ್ತು ಕಮಿಷನರ್, ಮತ್ತು ಈ ಒಂದು ಭಾಗಕ್ಕೆ ಬರ್ತಕ್ಕಂಥ ACP DCಗಳು ದಯಮಾಡಿ ಈ ಒಂದು ಸೇಟಿಗೆ ಮಾಯಾ ಸಿಲ್ಕ್ ಸ್ಯಾರೀಸ್ ಮಾಲೀಕನಿಗೆ ಬಂಧನಕ್ಕೊಳಗಾಗಿ ಅವನ್ನ ಜೈಲಿಗೆ ಕಟ್ಟುವಂಥ ಕೆಲಸ ನೀವು ಮಾಡಬೇಕು. ಇಲ್ಲ ಅಂತ ಆದರೆ ನೀವು ಊಟಲ್ಲಿ ಹೊಡಿತೀರೋ, ಲಾಠಿಲಿ ಹೊಡಿತೀರೋ, ಒಂದೇ ದಿನ ಹೊಡಿತೀವಿ. ಒಂದು ಹೆಣ್ಮಕ್ಳಿಗೆ ಆಗಿರ್ತಕ್ಕಂಥ ಅವಳು ಜೈಲಲ್ಲಿದ್ದಾಳೆ, ಹೆಣ್ಮಗಳು ಅವಳು ಆಚೆ ತರುವಂಥ ಕೆಲಸ ಆಗಬೇಕು. ಒಂದು ನಮ್ಮ ಷರತ್ತುಗಳು. 2ನೇ ಬಂದ್ಬಿಟ್ಟು ಈ ಒಂದು ಮಾರ್ವಾಡಿ ಈ ಕೂಡಲೇ ಬಂಧನ ಆಗಬೇಕು, ಇವನ್ನ ಜೈಲಿಗೆ ಕಟ್ಟುವಂಥ ಕೆಲಸ ಮಾಡಬೇಕು. ಇಲ್ಲ ಅಂತ ಆದರೆ ನಾವು ಚಿಕ್ಕಪೇಟೆ ಬಂದ್ ಮಾಡುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ಬೂಟಲ್ಲಿ ಹೊಡಿತಿರೋ, ಗನ್ನಲ್ಲಿ ಶೂಟ್ ಮಾಡ್ತಿರೋ ನಮ್ಮ ಪ್ರಾಣನ ಹಂಗಿನ ಹೊರಗೆ ಮಾಡ್ತೀವಿ. ನಾಳೆ ಅಷ್ಟೇ ಅರೆಸ್ಟ್ ಮಾಡಲೇಬೇಕು ಅಂತ ಐವತ್ತು ಸಾವಿರ ಐಟಮ್ ತೊಗೊಂಡೋಗಿದೆ.
ಕಳ್ತನ ಮಾಡಿದ್ದೆ ನೆನ್ನೆ ಮಾಡಿದ್ದೆ 50,000ಕ್ಕೆ. ಅದು ಇವತ್ತು ಸಿಕ್ಕಿದೆ ಅಮ್ಮ, ನೆನ್ನೆ ಮಾಡಿದ್ದು ಕ್ಯಾಬನ್ ನೋಡಿದೆಲ್ಲ ಇದೆ ಅಮ್ಮ.